ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ USP ಲಾಗ್. ಇವತ್ತಿನ ದಿನ ಒಂದು ಜಾತ್ರೆ ಇದೆ ನೈಟು. ಅದಕ್ಕೂ ಮುಂಚೆ ಬೆಳಗ್ಗಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು ಲಾಗ್ನ. ಬೆಳಗ್ಗೆ ಎದ್ದು ಸ್ವಲ್ಪ ಕಾಫಿ ಕುಡಿದು ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲರಿಗೂ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ. ಸ್ವಲ್ಪ ಕಡಲೆಬೀಜ ಕಡಲೆಬೇಳೆನ ಎತ್ತಿಟ್ಕೊಂಡೆ. ಅದಕ್ಕೆ ಸಣ್ಣಗೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಹಾಕಿಬಿಟ್ಟು ಕಡಲೆಬೀಜ ಕಡಲೆಬೇಳೆನ ಹಾಕ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡೆ. ರವೆ ಫಸ್ಟೇ ಹುರ್ಕೊಂಡಿದ್ದೆ ನಾನು, ಅದಕ್ಕೆ ಆ ವಿಡಿಯೋ ತಗೊಂಡಿರಲಿಲ್ಲ ಅಷ್ಟೇ. ಕಡಲೆಬೇಳೆ ಆದಮೇಲೆ ಮತ್ತು ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ 1 ಲೋಟ ರವೆಗೆ 2 ಲೋಟ ನೀರನ್ನು ಹಾಕಿ, ನಾನು ಅಳತೆ ಪ್ರಕಾರ ಹೇಳ್ತಾ ಇದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ನಾನು 1 ಲೋಟ ರವೆಗೆ 2 ಲೋಟ ನೀರನ್ನು ಹಾಕಿ ಉಪ್ಪಿಟ್ಟು ರೆಡಿ ಮಾಡಿಕೊಂಡೆ. ಟೈಮ್ ಆಯಿತು ಅಂತ ಬ್ರೇಕ್ಫಾಸ್ಟ್ ಮಾಡಿದೆ. ನಮ್ಮದು ಮಧ್ಯಾಹ್ನ ಲಂಚಿಗೆ ಅಂತೇಳ್ಬಿಟ್ಟು ಕಾಳನ್ನು ನೆನೆಸಿದ್ದೆ, ಕಡಲೆ ಬಟಾಣಿನ ನೆನೆಸಿದ್ದೆ. ಅದ್ರ ಜೊತೆಗೆ ಆಲೂಗಡ್ಡೆ ಮತ್ತು ಬದನೆಕಾಯಿನ ಸಣ್ಣ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಸೈಡ್ಗೆ ಇಟ್ಟಿದ್ದೆ. ಇವಾಗ ಒಗ್ಗರಣೆ ಹಾಕ್ಕೋಬೇಕಾಗುತ್ತಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿನೆಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ಮತ್ತು ಅದಕ್ಕೆ ಉಪ್ಪು ಖಾರ ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಲವಂಗ ಚಕ್ಕೆ ಹಾಕ್ಕೊಂಡು ಕಡಲೆಪಪ್ಪು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಕೊಂಡು ಇದು ಕಾಳನ್ನು ಬೇಯೋಕ್ಕಿಟ್ಟಿದ್ದೆ. 2 ವಿಸಿಲ್ ಆಯಿತು. ಮಸಾಲೆ ರುಬ್ಕೊಂಡಿದ್ದು ಆಯಿತು. ಅದನ್ನು ಕಾಳು ಒಳಗಡೆ ಮಿಕ್ಸ್ ಮಾಡಿಬಿಟ್ಟು ವಿಸಿಲ್ ಹಾಕ್ದೆ 2 ವಿಸಿಲು. ಸಾಂಬಾರಂತೂ ರೆಡಿ ಆಯಿತು. ನೋಡಿ ನೀವೇ, ಇವಾಗ ಸಾಂಬಾರು ರೆಡಿ ಆಗಿದೆ. ಸಾಂಬಾರಿಗೆ ರೈಸು ಕೂಡ ರೆಡಿ ಆಗಿದೆ. ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ಬಿಸಿಲಿರೋದ್ರಿಂದ ನಾನು ಇವತ್ತು ನಿಂಬೆಹಣ್ಣು ಜ್ಯೂಸ್ ಕುಡಿಬೇಕು ಅಂದ್ಕೊಂಡೆ. ಸ್ವಲ್ಪ ಒಂದು ಬೌಲ್ ತೊಗೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಒಂದು ನಿಂಬೆಹಣ್ಣು ಪ್ರೆಸ್ ಮಾಡಿ ರಸನ ಅದರಲ್ಲಿ ಹಿಂಡಿದೆ. ನೋಡಿ, ಹಿಂಡ್ಬಿಟ್ಟು ಸಕ್ಕರೆ ಎಲ್ಲ ಕರಗೋವರೆಗೂ ಸ್ವಲ್ಪ ಕಲಿಸ್ಕೊಬಿಟ್ಟು ಜ್ಯೂಸ್ ರೆಡಿ ಮಾಡ್ಕೊಂಡು ಕುಡಿದೆ. ಬಿಸಿಲು ಹೆವಿ ಇದೆ ಅಲ್ವಾ, ಅದಕ್ಕೆ ಡೈಲಿ ಒಂದೊಂದು ಜ್ಯೂಸ್ ಕುಡಿಲೇಬೇಕು. ಹಾಗೆ ಟೈಮೆಲ್ಲ ಹಾಗೆ ಹೋಯಿತು, ನೈಟ್ ಆಯಿತು. ಜಾತ್ರೆಗೆ ಹೋಗಬೇಕಾಗಿತ್ತು. ಅದಕ್ಕೆ ಮಗುಗೆಲ್ಲ ಊಟ ತಿನ್ನಿಸ್ಕೊಂಡು ಜಾತ್ರೆಗೆ ರೆಡಿಯಾಗಿ ಹೋದ್ವಿ. ನಾನು ಜಾತ್ರೆಯಲ್ಲಿ ಏನೇನು ತೊಗೊಂಡೆ ಅಂದರೆ, ತುಂಬ ಬರುತ್ತೆ ಜಾತ್ರೆಗೆ ಅಂಗಡಿಗಳು, ಬಟ್ ನಮ್ಗೆ ಇಷ್ಟ ಆಗೋದು ಕೆಲವು ಮಾತ್ರನೇ. ಅದರಲ್ಲಿ ಬೇರೆ ಇವಾಗ ಪ್ರತಿ ಜಾತ್ರೆಗಳು ವೀಕ್ ಒಂದೊಂದು ಜಾತ್ರೆ ಇದ್ದೇ ಇದೆ ಸುತ್ತಮುತ್ತ ಹಳ್ಳಿಗಳಲ್ಲಿ. ಅದಕ್ಕೆ ನನಗೆ ಇಷ್ಟ ಆಗಿರೋದು ಸ್ವಲ್ಪ ಐಟಮ್ಸ್ ಮಾತ್ರ ನಾನು ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ನಿಮಗೆ ತೋರಿಸಿದ್ದೀನಿ, ಇನ್ನು ಸ್ವಲ್ಪ ತೋರಿಸ್ತಿಲ್ಲ. ಅದರಲ್ಲಿ ಬಂದುಬಿಟ್ಟು ನೋಡಿ, ಇದು ಶೋವ. ನಾವು ಶೋಕೇಶಲ್ಲಿ ಇಟ್ಕೋತೀವಿ, TV ಪಕ್ಕದಲ್ಲಿ ಇಟ್ಕೋತೀವಿ, ಮತ್ತು ಅಡುಗೆ ಕಿಚನಲ್ಲಿ ಇಟ್ಕೋತೀವಿ, ರೂಮಲ್ಲಿ ಇಟ್ಕೋತೀವಿ. ತುಂಬ ಚೆನ್ನಾಗಿರುತ್ತೆ. ಇದು ಜಸ್ಟ್ ಎಷ್ಟು ರುಪೀಸ್ ಅಂತ ನೀವು ಗೆಸ್ ಮಾಡಿ ನನಗೊಂದು ಕಾಮೆಂಟ್ ಮಾಡಿ. ಮತ್ತು ನಾನು ನಿಂಗೆ ಕರೆಕ್ಟೋ ಇಲ್ವಾ ಅಂತ ಹೇಳ್ತೀನಿ. ಇವತ್ತು ತೊಗೊಂಡೆ ನನ್ನ ಮಗಳಿಗೆ ಅಂತೇಳ್ಬಿಟ್ಟು ಈ ಆಟ ಸಾಮಾನು ತೊಗೊಂಡೆ. ನೆಕ್ಸ್ಟ್ ನಾನು ವೀಡಿಯೋ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಅಂದರೆ ನಾನೇ ಫೋನ್ನ ಪ್ರೊಟೆಕ್ಟ್ ಮಾಡಿಬಿಟ್ಟು ನಾನೇ ವೀಡಿಯೋ ಮಾಡೋದು ತುಂಬ ಪ್ರಾಬ್ಲಮ್ ಆಗೋರೋದ್ರಿಂದ ನಾನು ಇದನ್ನು ಪರ್ಚೇಸ್ ಮಾಡಿಕೊಂಡೆ. ಇದು ಮೀಶೋನಲ್ಲಿ ಪರ್ಚೇಸ್ ಮಾಡಿದೆ. ಇದು 500 ಸಮಥಿಂಗ್ ಬಿತ್ತು. ನೆಕ್ಸ್ಟ್ ಜಾತ್ರೆಯಲ್ಲಿ ಇನ್ನೊಂದು ಸ್ಮಾಲ್ ಬೊಂಬೆ, ನನ್ನ ಮಗಳಿಗಾಗಿ ಸ್ಮಾಲ್ ಬೊಂಬೆನ ತೊಗೊಂಡೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.